ಭಾರತದೊಂದಿಗಿನ ಸುಂಕ ಸಮರದಲ್ಲಿ ಸೋಲೊಪ್ಪಿಕೊಂಡಿದ್ದ ಅಮೆರಿಕ. ಭಾರತದ ಡೋಂಟ್ ಕೇರ್ ಬ್ರಹ್ಮಾಸ್ತ್ರ ವರ್ಕ್ ಆಗಿದ್ದು ಹೇಗೆ? ಟ್ಯಾರಿಫ್ ಸಮರದಲ್ಲಿ ಅಮೆರಿಕ ಮೆತ್ತಗಾಗಿದ್ದು ಯಾಕೆ? ಸ್ನೇಹಿತರೆ, ಭಾರತ ಅಮೆರಿಕ ನಡುವಿನ ಸುಂಕ ಸಮರದಲ್ಲಿ ಕೊನೆಗೂ ಭಾರತ ಗೆದ್ದಿದೆ. ನಿನ್ನೆ ರಾತ್ರಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ದೂರವಾಣಿ ಮಾತುಕತೆ ನಡೆಸಿದ ಬಳಿಕ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಭಾರತದ ಮೇಲೆ ಹೇರಲಾಗಿದ್ದ 50% ಪ್ರತಿ ಸುಂಕವನ್ನ 18% ಇಳಿಸಲಾಗಿದೆ ಎಂದು ಘೋಷಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿರುವ ಪ್ರಧಾನಿ ಮೋದಿ ಅವರು ಸುಂಕ ಇಳಿಕೆ ಮಾಡಿದ್ದಕ್ಕೆ ಭಾರತ 140 ಕೋಟಿ ಭಾರತೀಯರ ಪರವಾಗಿ ಧನ್ಯವಾದಗಳು ಎಂದು ಅಮೆರಿಕದ ಅಧ್ಯಕ್ಷರಿಗೆ ತಿಳಿಸಿದ್ದಾರೆ. ಈ ಮೂಲಕ ಭಾರತವು ಅಮೆರಿಕದ ಜೊತೆ ನಡೆಸುತ್ತಿದ್ದ ಟ್ಯಾರಿಫ್ ಸಮರಕ್ಕೆ ತಾತ್ಕಾಲಿಕವಾಗಿ ತೆರೆ ಬಿದ್ದಿದೆ ಎಂದು ಹೇಳಬಹುದು. ಹಾಗಾದ್ರೆ ಟ್ಯಾರಿಫ್ ಮತ್ತು ವ್ಯಾಪಾರ ವಿಚಾರದಲ್ಲಿ ಭಾರತದೊಂದಿಗೆ ಉದ್ದಟತನದಿಂದ ವರ್ತನೆ ಮಾಡುತ್ತಿದ್ದ ಅಮೆರಿಕದ ಅಧ್ಯಕ್ಷ ಮೆತ್ತಗಾಗಿದ್ದು ಹೇಗೆ? ಭಾರತದ ಡೋಂಟ್ ಕೇರ್ ಬ್ರಹ್ಮಾಸ್ತ್ರ ವರ್ಕೌಟ್ ಆಗಿದ್ದು ಹೇಗೆ? ಎಲ್ಲಾ ವಿಚಾರಗಳ ಬಗ್ಗೆ ಈಗ ತಿಳಿಯೋಣ ಬನ್ನಿ. ಅಮೆರಿಕದ ಟ್ಯಾರಿಫ್ ಅಸ್ತ್ರಕ್ಕೆ ಭಾರತ ನೀಡಿದ್ದು ಡೋಂಟ್ ಕೇರ್ ಬ್ರಹ್ಮಾಸ್ತ್ರ. ಅಮೆರಿಕ ಭಾರತದ ಮೇಲೆ ರೆಸಿಪ್ರೋಕಲ್ ಟ್ಯಾರಿಫ್ ಅಂದ್ರೆ ಪ್ರತಿ ಸುಂಕ ಹೇರುವುದನ್ನು ಮೊದಲು ಘೋಷಣೆ ಮಾಡಿದಾಗ ಭಾರತ ಯಾವ ಪ್ರತಿಕ್ರಿಯೆಯನ್ನು ನೀಡಿರಲಿಲ್ಲ. ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ್ ನಿಲ್ಲಿಸಿದ್ದು ನಾನೇ ಎಂದು ಸತತವಾಗಿ ಟ್ರಂಪ್ ಹೇಳುತ್ತಿದ್ದರು. ಭಾರತ ಮಾತ್ರ ಟ್ರಂಪ್ ಮಧ್ಯಪ್ರವೇಶದಿಂದ ಕದನ ವಿರಾಮ ಏರ್ಪಟ್ಟಿದ್ದು ಎಂದು ಹೇಳಲೇ ಇಲ್ಲ. ಪ್ರತಿ ಸುಂಕ ಹೇರಿದಾಗ ಭಾರತ ಚೌಕಾಶಿಗೆ ಇಳಿಯಲಿಲ್ಲ. ಟ್ರಂಪ್ ಭಾರತದ್ದು ಡೆಡ್ ಎಕಾನಮಿ ಎಂದಾಗಲೂ ಭಾರತ ಸಾತ್ವಿಕವಾಗಿ ಪ್ರತಿಕ್ರಿಯೆ ನೀಡಿದ್ದೇ ಹೊರತು ಬೇರೇನೂ ಹೇಳಿಲ್ಲ. ನೊಬೆಲ್ ಪ್ರಶಸ್ತಿಗೆ ಟ್ರಂಪ್ ಅವರನ್ನ ಶಿಫಾರಸು ಕೂಡ ಮಾಡಲಿಲ್ಲ. ರಷ್ಯಾದಿಂದ ತೈಲ ಖರೀದಿಸುವುದನ್ನು ನಿಲ್ಲಿಸಲಿಲ್ಲ. ಹಾಗಾದ್ರೆ ಅಮೆರಿಕ ಮಣಿದಿದ್ದು ಯಾಕೆ? ಭಾರತದ ಉತ್ಪನ್ನಗಳ ಮೇಲೆ ಅಮೆರಿಕ ಹೆಚ್ಚಿನ ಟ್ಯಾರಿಫ್ ವಿಧಿಸಿದಾಗ ಭಾರತದ ಉತ್ಪನ್ನಗಳು ರಫ್ತು ಪ್ರಮಾಣ ಕಡಿಮೆ ಆಗಿಯೇ ಆಗುತ್ತದೆ. ಇದಕ್ಕೆ ಭಾರತ ಹುಡುಕಿದ್ದು ಆಲ್ಟರ್ನೇಟಿವ್ ದಾರಿಯನ್ನ. 2025ರ ಜುಲೈ ತಿಂಗಳಿನಲ್ಲಿ ಬ್ರಿಟನ್ ಜೊತೆಗೆ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿತು. 2025ರ ಅಕ್ಟೋಬರ್ನಲ್ಲಿ ಭಾರತವು ಸ್ವಿಟ್ಜರ್ಲೆಂಡ್, ಐಲ್ಯಾಂಡ್, ನಾರ್ವೆ ಮತ್ತು ಲಿಕ್ಟನ್ಸ್ಟೈನ್ ದೇಶಗಳ ನಡುವೆ EFTA ಒಪ್ಪಂದ ಮಾಡಿಕೊಂಡಿತು. ಡಿಸೆಂಬರ್ನಲ್ಲಿ ನ್ಯೂಜಿಲೆಂಡ್ ಜೊತೆಗೆ ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಭಾರತವು ಸಹಿ ಹಾಕಿತು. ಅದೇ ತಿಂಗಳಿನಲ್ಲಿ ಕೊಲ್ಲಿ ದೇಶ ಒಮನ್ ಜೊತೆಗೂ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿತು. 2026ರ ಜನವರಿಯಲ್ಲಿ ಜರ್ಮನಿಯ ಚಾನ್ಸಲರ್ ಅನ್ನ ಭಾರತಕ್ಕೆ ಕರೆಸಿಕೊಂಡು ಐತಿಹಾಸಿಕ ಸಬ್ಮರೀನ್ ಡೀಲ್ಗೆ ಭಾರತವು ಸಹಿಯನ್ನ ಹಾಕಿತು. ಇದೇ ತಿಂಗಳು 27 ದೇಶಗಳನ್ನು ಒಳಗೊಂಡಿರುವ ಯುರೋಪಿಯನ್ ಒಕ್ಕೂಟದೊಂದಿಗೆ ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡಿತು ಮತ್ತು ಇದನ್ನ ಮದರ್ ಆಫ್ ಆಲ್ ಡೀಲ್ಸ್ ಎಂದು ಕರೆಯಿತು. ಚೀನಾ ಭಾರತದ ಗಣರಾಜ್ಯೋತ್ಸವಕ್ಕೆ ಶುಭಾಶಯ ಕೋರಿದ್ದು, ಚೀನಾದ ಅಧ್ಯಕ್ಷ ಭಾರತವನ್ನ ಉತ್ತಮ ಸ್ನೇಹಿತ ಮತ್ತು ವ್ಯವಹಾರದ ಪಾಲುದಾರ ಎಂದು ಬಣ್ಣಿಸಿದ್ದು ಕೂಡ ಅಮೆರಿಕ ಶಸ್ತ್ರ ತ್ಯಾಗ ಮಾಡಲು ಕಾರಣ. ಅಮೆರಿಕ ಭಾರತ ಸುಂಕ ಕಡಿತದ ಪರಿಣಾಮಗಳೇನು? ಭಾರತದಿಂದ ಅಮೆರಿಕಕ್ಕೆ ರಫ್ತಾಗುವ ವಸ್ತುಗಳ ಮೇಲಿನ ಸುಂಕ 18% ಇಳಿದಿದೆ. ಇದು ಅಮೆರಿಕಕ್ಕೆ ಯಥೇಚ್ಛವಾಗಿ ರಫ್ತು ಮಾಡುವ ಏಷ್ಯಾದ ಇತರ ದೇಶಗಳಿಗೆ ಹೋಲಿಸಿದರೆ ಅತ್ಯಂತ ಕಡಿಮೆ ಸುಂಕ ದರ ಆಗಿದೆ. ಪ್ರಸ್ತುತ ಅಮೆರಿಕವು ಇಂಡೋನೇಷ್ಯಾ ಮೇಲೆ 19%, ವಿಯೆಟ್ನಾಂ ಮೇಲೆ 20%, ಬಾಂಗ್ಲಾದೇಶ ಮೇಲೆ 20% ಮತ್ತು ಚೀನಾದ ಮೇಲೆ 34% ಸುಂಕವನ್ನು ವಿಧಿಸಿದೆ. ಇದರಿಂದ ಭಾರತದ ಉತ್ಪನ್ನಗಳು ಅಮೆರಿಕದಲ್ಲಿ ಕಡಿಮೆ ಬೆಲೆಗೆ ಸಿಗಲಿದೆ. ಅದರಲ್ಲೂ ಟೆಕ್ಸ್ಟೈಲ್ಸ್, ಸೋಲಾರ್, ಆಟೋಮೊಬೈಲ್ ಬಿಡಿಭಾಗಗಳು, ಜ್ಯುವೆಲರಿ, IT, ಸೀ ಫುಡ್ಗಳ ರಫ್ತು ಹೆಚ್ಚಾಗಬಹುದು. ಒಟ್ಟಿನಲ್ಲಿ ಭಾರತ ಅಮೆರಿಕ ನಡುವಿನ ಸುಂಕ ಸಮರಕ್ಕೆ ತಾತ್ಕಾಲಿಕವಾಗಿ ತೆರೆ ಬಿದ್ದಿದೆ. ಭಾರತ ಈ ಸುಂಕ ಸಮರದಲ್ಲಿ ಗೆದ್ದು ಬೀಗಿದೆ. ಅಂದಹಾಗೆ ಟ್ರಂಪ್ ತನ್ನ ಟ್ರೂತ್ ಪೋಸ್ಟ್ ನಲ್ಲಿ ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸಲು ಒಪ್ಪಿಕೊಂಡಿದೆ ಎಂದು ಹೇಳಿದ್ದಾರೆ. ಆದರೆ ಭಾರತ ಇದುವರೆಗೂ ಇದನ್ನು ದೃಢಪಡಿಸಿಲ್ಲ. ಭಾರತ ತನ್ನ ರಾಷ್ಟ್ರೀಯ ಹಿತಾಸಕ್ತಿಯಲ್ಲಿ ಎಂದೂ ರಾಜಿ ಮಾಡಿಕೊಳ್ಳಲ್ಲ ಎಂಬುದಕ್ಕೆ ಉದ್ದಟತನ ಪ್ರದರ್ಶನ ಮಾಡುತ್ತಿದ್ದ ಅಮೆರಿಕ ಮೆತ್ತಗಾಗಿ ಮಂಡಿಯೂರಿದ್ದೇ ಸಾಕ್ಷಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.